Commerce classes, second PUC Accountancy 2025-26 ಅಕಾಡೆಮಿಕ್ ಇಯರ್ ಏನಿದೆ ಒಂದು ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆ. 2025-26ನೇ ಸಾಲಿನಲ್ಲಿ ಏನೊಂದು ಅಕಾಡೆಮಿಕ್ ಇಯರ್ ಅಲ್ಲಿ ಎಕ್ಸಾಮ್ಸ್ ಬರುತ್ತೆ, ಅದಕ್ಕೆ ಫೈನಲ್ ಬ್ಲೂ ಪ್ರಿಂಟ್, ಮಾಡೆಲ್ ಕ್ವಶನ್ ಪೇಪರ್, ಕ್ವಶನ್ ಬ್ಯಾಂಕ್ ಎಲ್ಲದೂ ಕೂಡ ರಿಲೀಸ್ ಮಾಡಿದ್ದಾರೆ. ನಾವಿವತ್ತು ಅಕೌಂಟೆನ್ಸಿ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ಸ್ ಏನಿದೆ ಇದನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಹಾಗೇನೆ ಎಕನಾಮಿಕ್ಸ್ ಕೂಡ ನಾವು ಡಿಸ್ಕಸ್ ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ಗಳು ಕೂಡ ನೋಡ್ತಾ ಹೋಗೋಣ. ಆ ಪ್ರತಿಯೊಂದು PDF ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ಗೆ ಹಾಕ್ತೀನಿ. ಫಸ್ಟ್ ನಮ್ಗೆ ಈ ಅಕೌಂಟೆನ್ಸಿಯಲ್ಲಿ ಯಾವ ಚಾಪ್ಟರ್ಗೆ ನಾವು ಎಷ್ಟು ಮಾರ್ಕ್ಸ್ ಇದೆ, ಯಾವ್ದಕ್ಕೆ ಎಷ್ಟು ಪ್ರಿಯಾರಿಟಿ ಕೊಡಬೇಕು ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ. ಟೋಟಲ್ ನಮ್ಗೆ 10 ಚಾಪ್ಟರ್ಸ್ ಇದೆ ಅಲ್ವಾ. ಇದರಲ್ಲಿ 20 ಮಾರ್ಕ್ಸ್ ಗೆ ನಮ್ಗೆ ಏನಿರುವಂತದ್ದು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಇನ್ನ 80 ಮಾರ್ಕ್ಸ್ ನಾವು ಫೈನಲ್ ಎಕ್ಸಾಮ್ ಅಲ್ಲಿ ಬರೆಯುವಂತದ್ದು. ಈ 80 ಮಾರ್ಕ್ಸ್ ಗೆ ನಾವು ಯಾವ್ಯಾವ ಚಾಪ್ಟರ್ ಗೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಈ ಒಂದು ಚಾಪ್ಟರ್ ಅಲ್ಲಿ ಇಲ್ಲಿ ನೋಡಬಹುದು ನಂಬರ್ ಆಫ್ ಅವರ್ಸ್ ಅಂತ ಕೊಟ್ಟಿದ್ದಾರೆ, ಮಾರ್ಕ್ಸ್ ಅಲಾಟೆಡ್ ಅಂತ ಕೊಟ್ಟಿದ್ದಾರೆ. ಈ ನಂಬರ್ ಆಫ್ ಅವರ್ಸ್ ಏನಿದೆ ಇದು ಟೀಚರ್ಸ್ ಗೆ ರಿಲೇಟೆಡ್ ಆಗಿರುತ್ತೆ. ಒಂದು ಚಾಪ್ಟರ್ ನ ಕವರ್ ಮಾಡೋದಕ್ಕೆ ಎಷ್ಟು ಅವರ್ಸ್ ಬೇಕು ಮ್ಯಾಕ್ಸಿಮಮ್. ಓಕೆ, ಬಟ್ ನಮಗೆ ಇಲ್ಲಿ ಸ್ಟೂಡೆಂಟ್ಸ್ ಗೆ ಇದು ಬೇಡ. ಇಲ್ಲಿ ಮಾರ್ಕ್ಸ್ ಅಲಾಟೆಡ್ ಎಷ್ಟು ಮಾರ್ಕ್ಸ್ ಗೆ ಈ ಒಂದು ಚಾಪ್ಟರ್ ಇಂದ ಬಂದಿದೆ, ಈ ಒಂದು ಕಾಲಮ್ ಅನ್ನ ನೀವು ನೋಡ್ಬೇಕು. ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಇಂದ 10 ಮಾರ್ಕ್ಸ್ ಗೆ ಇರುವಂತದ್ದು ಫಸ್ಟ್ ಚಾಪ್ಟರ್ ಅಲ್ಲಿ. 1 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ 2 ಮಾರ್ಕ್ ಅಂದ್ರೆ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ. ಅದರಲ್ಲಿ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಆಗಿರ್ಬೋದು, ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು. ಯಾವ್ದ್ರಲ್ಲಾದ್ರೂ 2 ಕ್ವಶನ್ಸ್ ನಿಮ್ಗೆ 1 ಮಾರ್ಕ್ ಗೆ ಇರುತ್ತೆ. ಹಾಗೆ 2 ಮಾರ್ಕ್ ಗೆ 1 ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಗೆ 1 ಕ್ವಶನ್ ಇರುತ್ತೆ. ಟೋಟಲ್ ಎಷ್ಟಾಯ್ತು 10 ಮಾರ್ಕ್ಸ್. 6 ಮಾರ್ಕ್ಸ್ ಗೆ ಕಂಪಲ್ಸರಿ 1 ಕ್ವಶನ್ ಇದ್ದೇ ಇರುತ್ತೆ ಈ ಚಾಪ್ಟರ್ ಅಲ್ಲಿ. ಒಂದು ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಕೇಳ್ಬೋದು. ಹಾಗೆ ಇಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ಕೇಳ್ಬೋದು. ಈ 2 ಟಾಪಿಕ್ ಕೂಡ ನಿಮ್ಗೆ ಈ ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬಂದಾಗ ನಮ್ಗೆ ಅಲ್ಲಿ ಏನಿದೆ, ಒಂದು ಗ್ಯಾರಂಟಿ ಮೆಥಡ್ ಆಗಿರ್ಬೋದು ಅಥವಾ ಒಂದು ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಅನ್ನ ಕೊಟ್ಟಿರೋದಾಗಿರ್ಬೋದು. 2 ಮೆಥಡ್ ಅಲ್ಲೂ ಕೂಡ ನೋಡ್ಕೊಳ್ಳಿ. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಲ್ಲಿ ಕ್ವಾರ್ಟರ್ಲಿ ಒಂದು ವಿತ್ ಡ್ರಾ ಮಾಡೋದಾಗಿರ್ಬೋದು ಅಥವಾ ಡಿಫ್ರೆಂಟ್ ಡೇಟ್ ಅಲ್ಲಿ ಒಂದು ಡಿಫ್ರೆಂಟ್ ಮಂತ್ಸ್ ಅಲ್ಲಿ ವಿತ್ ಡ್ರಾ ಮಾಡೋದು. ಈ 2 ಒಂದು ಬೇಸ್ ಮೇಲೆ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಈ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ 14 ಮಾರ್ಕ್ಸ್ ಗೆ ಇರುತ್ತೆ. ಅದರಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಗೆ ಇದರಲ್ಲಿ ಯಾವುದೇ ಒಂದು ಕ್ವಶನ್ಸ್ ಕೇಳಿಲ್ಲ. ಹಾಗೆ 1 ಮಾರ್ಕ್ಸ್ ಗೆ ಒಂದು ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಈ 12 ಅಲ್ಲಿ ಏನಿದೆ ನಿಮ್ಗೆ ರಿಟೈರ್ಮೆಂಟ್ ಅಲ್ಲಿ ಕೇಳ್ಬೋದು ಅಥವಾ ಅಡ್ಮಿಷನ್ ಅಲ್ಲಿ ಕೇಳ್ಬೋದು. ಎರಡರಲ್ಲಿ ಒಂದು ಕ್ವಶನ್ ಯಾವ್ದಾದ್ರು ಇರುವಂತದ್ದು. ನಿಮ್ಗೆ ಏನಿದೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಏನಿದೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಗುಡ್ ವಿಲ್ ಅನ್ನ ಟ್ರೀಟ್ ಮಾಡುವಾಗ ಹಾಗೆ ರೇಷಿಯೋಸ್ ನ ತಗೊಳ್ಳುವಾಗ ಈ 2 ಚಾಪ್ಟರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುವಂತದ್ದು. ಓಕೆ, ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಈ 2 ಚಾಪ್ಟರ್ ಅಲ್ಲಿ ಒಂದು ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ. 1 ಮಾರ್ಕ್ 2 ಕ್ವಶನ್ಸ್ ಇರುತ್ತೆ ಅಡ್ಮಿಷನ್ ನಲ್ಲಿ. ನೆಕ್ಸ್ಟ್ ಡೆತ್ ಆರ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್. ಇದು ನಿಮ್ಗೆ 16 ಮಾರ್ಕ್ಸ್ ಗೆ ಅಲರ್ಟ್ ಆಗಿದೆ. ಓಕೆ, ಯಾವುದು 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಹಾಗೇನೆ ಇಲ್ಲಿ 6 ಮಾರ್ಕ್ಸ್ ಗೆ 2 ಕ್ವಶನ್ಸ್ ಇರುತ್ತೆ. ಯಾವ ರೀತಿ 2 ಕ್ವಶನ್ಸ್ ಕೇಳ್ತಾರೆ, ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದು ಅಥವಾ ಎಕ್ಸಿಕ್ಯೂಟರ್ ಅಕೌಂಟ್, ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆರ್ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಕೇಳ್ಬೋದು. ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಆರ್ ಗೈನ್ ರೇಷಿಯೋ ಆರ್ NPSR ಮೇಲೆ ಕೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಿನಾರಿಯೋ ಹೇಳ್ತೀನಿ. ಇಲ್ಲಿ ಅಡ್ಮಿಷನ್ ಪಾರ್ಟ್ನರ್ ಮೇಲೆ ನಿಮ್ಗೆ 12 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ ಅಂತ ಅನ್ಕೊಂಡಾಗ ಇಲ್ಲಿ ನಮ್ಗೆ ಏನ್ ಮಾಡ್ಬೋದು, ರಿಟೈರ್ಮೆಂಟ್ ಮೇಲೆ 6 ಮಾರ್ಕ್ಸ್ ಗೆ ಕೇಳ್ಬೋದು. ಇನ್ ಕೇಸ್ ಇಲ್ಲಿ ರಿಟೈರ್ಮೆಂಟ್ ಮೇಲೆ ಕೇಳಿದಾಗ ಇಲ್ಲಿ ಅಡ್ಮಿಷನ್ ಮೇಲೆ ಕೇಳ್ಬೋದು. ಸೊ 2 ಚಾಪ್ಟರ್ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್, ಯಾವ್ದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಡೆತ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಫಿಕ್ಸ್ ಕ್ವಶನ್ ಇರುತ್ತೆ. ಹಾಗೆ 1 ಮಾರ್ಕ್ಸ್ ಗೆ ಒಂದು ಕ್ವಶನ್. ನೆಕ್ಸ್ಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಈ ಒಂದು ಚಾಪ್ಟರ್ ಇಂದ 14 ಮಾರ್ಕ್ಸ್ ಗೆ ಇರುತ್ತೆ. 1 ಮಾರ್ಕ್ಸ್ 2 ಕ್ವಶನ್ಸ್ ಹಾಗೆ 12 ಮಾರ್ಕ್ಸ್ 1 ಕ್ವಶನ್. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಂಕ್ ಅಕೌಂಟ್. ಇದು ತುಂಬಾನೇ ಈಸಿ ಇರುತ್ತೆ. ನಾವು ಈಸಿಯಾಗಿ 12 ಮಾರ್ಕ್ಸ್ ನ ಈ ಚಾಪ್ಟರ್ ಅಲ್ಲಿ ಕೂಡ ತಗೋಬಹುದು. ಈ 2 ಚಾಪ್ಟರ್ ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಇದರಲ್ಲಿ ಜರ್ನಲ್ ಎಂಟ್ರೀಸ್ ಮೇಲೆ ಕ್ವಶನ್ಸ್ ಇರುತ್ತೆ ನಿಮ್ಗೆ 12 ಮಾರ್ಕ್ಸ್ ಗೆ ಒಂದು. ಹಾಗೆ 1 ಮಾರ್ಕ್ಸ್ 2 ಕ್ವಶನ್ಸ್ ಇದೆ, 2 ಮಾರ್ಕ್ಸ್ 1 ಕ್ವಶನ್ ಇದೆ. ಟೋಟಲ್ 16 ಮಾರ್ಕ್ಸ್ ಗೆ ಇರುವಂತದ್ದು. ನೆಕ್ಸ್ಟ್ ಚಾಪ್ಟರ್ ಇಶ್ಯೂ ಅಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್. ಈ ಒಂದು ಚಾಪ್ಟರ್ ಅಲ್ಲಿ 14 ಮಾರ್ಕ್ಸ್ ಗೆ ಇದೆ. 1 ಮಾರ್ಕ್ಸ್ 2 ಕ್ವಶನ್ಸ್ ಹಾಗೆ 12 ಮಾರ್ಕ್ಸ್ 1 ಕ್ವಶನ್.
ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅಂತ ಹೇಳಿದಾಗ ಇದರಲ್ಲಿ 10 ಮಾರ್ಕ್ಸ್ಗೆ ಇರುವಂತದ್ದು 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. 6 ಮಾರ್ಕ್ಸ್ಗೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಶೆಡ್ಯೂಲ್ 3/2013 ಇದೆಯಲ್ಲ ಅದ್ರ ಪ್ರಕಾರ ಕೇಳುವಂತದ್ದು. ಈ ಒಂದು ಚಾಪ್ಟರ್ ಕೂಡ ನೀವು 6 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್, ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಹಾಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ಒಂದು ಚಾಪ್ಟರ್ ಮೇಲೆ 14 ಮಾರ್ಕ್ಸ್ ಇದೆ. ಒಂದು ಕಂಪಲ್ಸರಿ 12 ಮಾರ್ಕ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನ 1 ಮಾರ್ಕ್ಸ್ಗೆ 2 ಅಕೌಂಟಿಂಗ್ ರೇಷಿಯೋಸ್ ಮೇಲೆ 14 ಮಾರ್ಕ್ಸ್, ಇದರಲ್ಲೂ ಅಷ್ಟೇ 1 ಮಾರ್ಕ್ಸ್ 2, 12 ಮಾರ್ಕ್ಸ್ 1 ಇರುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದು 10 ಮಾರ್ಕ್ಸ್ಗೆ ಇರುವಂತದ್ದು, 6 ಮಾರ್ಕ್ಸ್ಗೆ ಒಂದು, 2 ಮಾರ್ಕ್ಗೆ ಒಂದು, 1 ಮಾರ್ಕ್ ಗೆ 1 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ. ಇಲ್ಲಿ ಎಲ್ಲಾ ಚಾಪ್ಟರ್ ಅಲ್ಲೂ ನಾವು ನೋಡಬಹುದು 1 ಮಾರ್ಕ್ಸ್ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದ್ರ ಅರ್ಥ ನಾವು ಥಿಯರಿಗೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. 26 ಮಾರ್ಕ್ಸ್ಗೆ ಐ ಥಿಂಕ್ 24 ಆರ್ 26 ಮಾರ್ಕ್ಸ್ಗೆ ನಿಮ್ಗೆ ಥಿಯರಿ ಇರುವಂತದ್ದು. ಓಕೆ, ಹಾಗಾಗಿ ಥಿಯರಿ ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಮಿಸ್ ಮಾಡ್ಲೇಬೇಡಿ. ನಾವ್ ಏನೇ ಪ್ರಾಬ್ಲಮ್ ನಾವು ಪರ್ಟಿಕ್ಯುಲರ್ ಆಗಿ 12 ಮಾರ್ಕ್ಸ್ 6 ಮಾರ್ಕ್ಸ್ ನಾವು ಫುಲ್ ಕಲ್ತಿದೀವಿ, ಯಾವುದೇ ಪ್ರಾಬ್ಲಮ್ ಕೊಟ್ರು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಔಟ್ ಆಫ್ ಔಟ್ ತೆಗಿಯಕ್ ಆಗೋದಿಲ್ಲ. ಯಾಕೆಂದ್ರೆ ನಮ್ಗೆ ಥಿಯರಿ ಕೂಡ ಇಂಪಾರ್ಟೆಂಟ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಕೂಡ ನೀವು ಓದ್ಲೇಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ನಮ್ಗೆ ಯಾವ ರೀತಿ ಕೇಳ್ತಾರೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಬ್ಲೂ ಪ್ರಿಂಟ್ ಅಲ್ಲೇ ಕೊಟ್ಟಿರುವಂತದ್ದು. ಪಾರ್ಟ್ ಎ 1 ಮಾರ್ಕ್ಸ್ ಕ್ವಶನ್ ಏನಿದೆ ಇದರಲ್ಲಿ ಸ್ಟ್ರೈಟ್ ಆಗಿ ಕೇಳ್ಬೋದು ಅಥವಾ ಒಂದು ಸಿಂಪಲ್ ಆಗಿ ಇರುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋ ರೀತಿ ಒಂದು ಕ್ವಶನ್ ಇರುತ್ತೆ. ಗ್ರಾಮೆಟಿಕಲ್ ಅಥವಾ ಒಂದು ಸ್ಪೆಲ್ಲಿಂಗ್ ಎರರ್ಸ್ ರೀತಿ ಕೂಡ ಇರ್ಬೋದು. ಮಲ್ಟಿಪಲ್ ಚಾಯ್ಸ್ 5 ಕ್ವಶನ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವಶನ್ಸ್, ಹಾಗೆ ಮ್ಯಾಚ್ ದ ಫಾಲೋವಿಂಗ್ 5 ಕ್ವಶನ್ಸ್, ಶಾರ್ಟ್ ಆನ್ಸರ್ ಇದರಲ್ಲಿ ಡೈರೆಕ್ಟ್ ಆಗಿ 3 ಕ್ವಶನ್ಸ್ ಇರುತ್ತೆ ಆನ್ಸರ್ ಬರೆಯುವಂತದ್ದು. ಟ್ರೂ ಆರ್ ಫಾಲ್ಸ್ ಕ್ವಶನ್ ಒಂದಿರುತ್ತೆ, ಒಂದು ಅಬ್ಸರ್ವೇಷನ್. ಈಗ ಫಾರ್ ಎಕ್ಸಾಂಪಲ್ NPSR ಅಂತ ಕೊಟ್ರೆ ಇದ್ರ ಫುಲ್ ಫಾರ್ಮ್ ಏನು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಈ ರೀತಿದು ಒಂದು ಕ್ವಶನ್ ಇರುತ್ತೆ. ಅರ್ಥ ಆಯ್ತಲ್ವಾ? ಇದಿಷ್ಟು ನಿಮ್ಗೆ ಫಸ್ಟ್ ಪಾರ್ಟ್ ಎ ಯಲ್ಲಿ. ಇದು ಥಿಯರಿ ತುಂಬಾ ಇಂಪಾರ್ಟೆಂಟ್ ಥಿಯರಿ ಎಲ್ಲದೂ ಕೂಡ ನೀವು ಓದ್ಲೇಬೇಕು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಅವರೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್, 5th ಚಾಪ್ಟರ್, 7th ಚಾಪ್ಟರ್, 10th ಚಾಪ್ಟರ್, ಇಷ್ಟು ಚಾಪ್ಟರ್ ಇಂದ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದ್ರಲ್ಲಿ ನೀವು ಯಾವ್ದಾದ್ರು 3 ಕ್ವಶನ್ಸ್ ಅಟೆಂಡ್ ಮಾಡಂಗಿರುತ್ತೆ ಅಲ್ವಾ. 2 ಇಂಟು 3 ಇರುತ್ತೆ 6 ಮಾರ್ಕ್ಸ್ಗೆ. ನೀವು ಇದರಲ್ಲಿ ನೀವು ನೋಡ್ಕೋಬೇಕು, ಯಾವ್ದಾದ್ರು ಒಂದು 4 ಚಾಪ್ಟರ್ಸ್ ನಾನು ನೀಟಾಗಿ ಓದ್ತೀನಿ ಅಂದ್ರೆ ನೋಡ್ಕೊಳ್ಳಿ. ಇಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಲ್ಲಾ ಚಾಪ್ಟರ್ಸ್ ಅಲ್ಲೂ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ನ ಇಷ್ಟು ಚಾಪ್ಟರ್ಸ್ ಅಲ್ಲಿ ನೋಡ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ಅಂದ್ರೆ ಏನ್ ಕೇಳ್ಬೋದು, ಈಗ ಸ್ಟೇಟ್ಮೆಂಟ್ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಇರ್ಬೋದು, ಅಥವಾ ಒಂದು ಡೆಫಿನೇಷನ್ ಕೇಳ್ಬೋದು, ಇಲ್ಲ ಮೀನಿಂಗ್, ಫೀಚರ್ಸ್, ಎಲ್ಲದನ್ನು ಕೇಳ್ತಾರಾ. ನೀವು ಎಲ್ಲದನ್ನು ಓದ್ಲೇ ಹೋಗ್ಬೇಡಿ. ಅಂದ್ರೆ ಜಸ್ಟ್ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 2 ಫೀಚರ್ಸ್, 2 ಮೆರಿಟ್ಸ್, 2 ಡಿಮೆರಿಟ್ಸ್, 2 ಟೈಪ್ಸ್, 2 ಎಕ್ಸಾಂಪಲ್ಸ್, 2 ಸಿಚುಯೇಷನ್ಸ್, 2 ಸರ್ಕಮ್ಟೆನ್ಸಸ್, 2 ಸ್ಟೆಪ್ಸ್. ಓಕೆ, ಈ ರೀತಿ ಎಲ್ಲದನ್ನು 2 ನೆನ್ಪಿಟ್ಕೊಂಡ್ರೆ ನಿಮ್ಗೆ 1 ಮಾರ್ಕ್ಸಿಗಾದ್ರೂ ಕೇಳಿ 2 ಮಾರ್ಕ್ಸಿಗಾದ್ರೂ ಕೇಳಿ ಒಂದೊಂದು ಆನ್ಸರ್ ಏನಿದೆ ಬರೆಯೋದನ್ನ ನಾವ್ ಈಸಿಯಾಗಿ ಬರಿಬಹುದು, ಹೌದಲ್ವಾ? ನೆಕ್ಸ್ಟ್ 6 ಮಾರ್ಕ್ಸ್ಗೆ ಇಲ್ಲಿ ಚಾಪ್ಟರ್ 1 ಇಂದ ಒಂದು ಕ್ವಶನ್ ಫಿಕ್ಸ್, ಚಾಪ್ಟರ್ 2 ಆರ್ 3 ಇಂದ ಒಂದು ಕ್ವಶನ್ ಇರುತ್ತೆ, ಡೆತ್ ಆಫ್ ಎ ಪಾರ್ಟ್ನರ್ ಇಂದ ಒಂದು ಕ್ವಶನ್ ಇರುತ್ತೆ, ಹಾಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೀಟ್ ಅದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ, ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಇಲ್ಲೂ ಅಷ್ಟೇ ನಮ್ಗೆ 6 ಮಾರ್ಕ್ಸ್ 3 ಕ್ವಶನ್ಸ್ ಅಷ್ಟೇ ನಾವು ಅಟೆಂಡ್ ಮಾಡ್ಬೇಕಾಗಿರೋದು. 3 ಇಂಟು 6 18 ಮಾರ್ಕ್ಸ್ ಆಗುತ್ತೆ. ಇದ್ರಲ್ಲಿ ನಾವು ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಈ 3 ಚಾಪ್ಟರ್ ಇನ್ನೂ ಒಂದು ನೀವು ಎಕ್ಸ್ಟ್ರಾ ಅಂತ ಇಟ್ಕೊಂಡ್ರು ಈ 7th ಚಾಪ್ಟರ್ ಸೇರಿಸ್ಕೊಂಡ್ರು ಕೂಡ ಈಸಿಯಾಗಿ ನಾವು 18 ಮಾರ್ಕ್ಸ್ ತಗೋಬಹುದು. ಇಷ್ಟು ಪ್ರಾಬ್ಲಮ್ ತುಂಬಾನೇ ಸಿಂಪಲ್ ಆಗಿದೆ. ನೆಕ್ಸ್ಟ್ 12 ಮಾರ್ಕ್ಸ್ ಕ್ವಶನ್ಸ್. ಈ 12 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೂ ಅಷ್ಟೇ ಅವರೇ ಕೊಟ್ಟಿದ್ದಾರೆ. ಈಸಿಯಾಗಿ ಜನರಲ್ ಆಗಿ ಕೇಳ್ಬೋದು, ಇಲ್ಲ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು. ಈ ಡಿಫಿಕಲ್ಟ್ ಅಂತ ಹೇಳಿದ್ರೆ ಏನ್ ಕೇಳ್ತಾರೆ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮೇಲೆ ಕೇಳ್ಬೋದು, ಒಂದು ಫಸ್ಟ್ ಅಡ್ಮಿಷನ್ ಚಾಪ್ಟರ್ ಮೇಲೆ. ಈ ರೀತಿ ಸಿಂಪಲ್ ಆಗಿ ಇರುತ್ತೆ ನಮ್ಗೆ 12 ಮಾರ್ಕ್ಸ್ ಅಲ್ಲಿ. ಇಲ್ಲಿ ಏನಾಗಿರುತ್ತೆ 6 ಪ್ರಾಬ್ಲಮ್ಸ್ ನ ಕೊಟ್ಟಿರ್ತಾರೆ, 3 ಪ್ರಾಬ್ಲಮ್ಸ್ ನ ನಾವು ಅಟೆಂಡ್ ಮಾಡ್ಬೇಕಾಗುತ್ತೆ. 6 ಮಾರ್ಕ್ಸ್ ಅಲ್ಲಿ 5 ಪ್ರಾಬ್ಲಮ್ಸ್ ನ ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡ್ಬೇಕು. ಹಾಗಾಗಿ ನಮ್ಗೆ 12 ಮಾರ್ಕ್ಸ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ಯಾವ್ದಾದ್ರು 3 ಚಾಪ್ಟರ್ಸ್ ನ ನಾವು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ವಿ ಅಂತ ಹೇಳಿದಾಗ ಈಸಿಯಾಗಿ ನಾವು 12 ಇಂಟು ಎಷ್ಟಿದೆ, ಎಷ್ಟು ಕ್ವಶನ್ಸ್ ಕೇಳ್ತಾರೆ 3, ಈಸಿಯಾಗಿ ನಾವು ಮಾರ್ಕ್ಸ್ ಅನ್ನ ತಗೋಬಹುದು. ಹಾಗೆ
ಇಷ್ಟನ್ನ ನೀವು ನೋಡ್ಕೊಳ್ಳಿ. ಯಾವ ಚಾಪ್ಟರ್ಗೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನ ನೋಡ್ಕೊಂಡು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯಾವ ಚಾಪ್ಟರ್ ಇಂದ ಏನ್ ಕೇಳಿದ್ದಾರೆ, ನಾವು ಯಾವ್ದಕ್ಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೊಟ್ಟು ಓದ್ಬೇಕು ಥಿಯರಿ ಆಸ್ಪೆಕ್ಟ್ ಇಂದನೂ ಕೂಡ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಇದ್ರ PDF ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ನಿಮ್ಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು.